ಕೋಟ್ಯಾಂತರ ಆತ್ಮೀಯ ಬಂಧುಗಳೇ, ನಿಮಗಿಂತಲೂ ಭಾಗ್ಯವಂತರು ಯಾರೂ ಇಲ್ಲ. ನೀವು ನಿಮ್ಮನ್ನ ಬಗ್ಗೆ ತಿಳ್ಕೊಂಡ್ರೆ ನೀವೇ ಸಾಕ್ಷಾತ್ ದೇವರು. ಅದ್ಯಾಕೆಂದರೆ ಭಾರತೀಯರು ಮಹಾಭಾಗ್ಯವಂತರು. ಭಾರತೀಯರು ಮಹಾಭಾಗ್ಯವಂತರು. ಇಲ್ಲಿರುವ ಸೌಲಭ್ಯ ಪ್ರಪಂಚದಲ್ಲಿ ಯಾವ ದೇಶದಲ್ಲಿ ಇಲ್ಲವೇ ಇಲ್ಲ. ನಾವೆಲ್ಲರೂ ಒಂದಾಗಿ ದುಡಿದು ಒಗ್ಗಟ್ಟಾಗಿ ಇದ್ದರೆ, ನಾವೆಲ್ಲ ಒಂದಾಗಿ ಸೇರಿ ಒಗ್ಗಟ್ಟಾಗಿ ದುಡಿದರೆ ಪ್ರಪಂಚವೇ ನಮ್ಮ ಮುಂದೆ ಯಾವುದು ಇಲ್ಲವೇ ಇಲ್ಲ. ಪ್ರಪಂಚವೇ ನಮ್ಮ ಮುಂದೆ ಯಾವುದು ಇಲ್ಲವೇ ಇಲ್ಲ. ಒಂದಾಗ ದುಡಿಯಕ್ಕೆ ಕಲಿಯನ್ನ, ನಾವೆಲ್ಲರೂ ಒಂದಾಗ ದುಡಿಯಕ್ಕೆ ಕಲಿಯನ್ನ. ಬೇರೆಯವರ ಮೇಲೆ ಭೇದವನ್ನು ಬಿಟ್ಟು, ಬೇರೆಯವರ ಮೇಲೆ ಭೇದ ಮಾಡುವುದನ್ನು ಬಿಟ್ಟು, ನದಿ ನೀರಾಗಿ ಎಲ್ಲರಿಗೂ ಉಪಯೋಗ ಮಾಡಂಗೆ ನಾವೆಲ್ಲ ಇರಕ್ಕೆ ಕಲಿಯೋಣ. ಬೇರೆಯವರು ಎಲ್ಲರೂ ಒಂದಾಗಿ ಇರಕ್ಕೆ ಕಲಿಯೋಣ. ರಾಜಕಾರಣಿಗಳು ಮಾತಿಯಿಂದ ಮರಳಾಗಿ ಭೇದವನ್ನು ಉಡಿಸೋಕ್ಕೆ ಹೋಗಬೇಡಣ್ಣ. ರಾಜಕಾರಣಿಗಳು ಮಾತು ಕೇಳಿ ಬೇರೆ ಬೇರೆ ಜನ ಬಂದು ಬದಲಾವಣೆ ಮಾಡೋಕ್ಕೆ ಹೋಗಬೇಡಣ್ಣ. ಒಂದು ಮಣ್ಣಲ್ಲಿ ಹಲವಾರು ಪವಿತ್ರ ಗಿಡಗಳು ಬೆಳೆದಿರುವುದನ್ನು ಮರೆಯಬೇಡಣ್ಣ. ಇವರೆಲ್ಲ ಭೇದ ಕಟ್ಟಿ ಜಗಳ ಮಾಡೋಕ್ಕೆ ಬಿಡುವರನ್ನ. ಇವರು ಉಪಾಯವಾಗಿ ಬೇರೆಯವರನ್ನು ಎತ್ತಿಗಟ್ಟಿ ತಾನು ಸುಖ ಪಡಕ್ಕೆ, ಬೇರೆಯವರನ್ನ ಎತ್ತಿಗಟ್ಟಿ ತಾನು ಸುಖ ಪಡುವಕ್ಕೆ ಪ್ರಯತ್ನ ಮಾಡುವರನ್ನ. ಅದರಿಂದ ನಾವೆಲ್ಲರೂ ಒಗ್ಗಟ್ಟಾಗಿ ದುಡಿಯೋಣ. ದೇಶ ನಮ್ಮದೆಂಬ ಭಾವನೆಯಿಂದ ಭೇದವನ್ನು ತೊರೆಯೋಣ. ದೇಶ ನಮ್ಮದೆಂಬ ಭಾವನೆಯಿಂದ ಭೇದ ಭಾವನೆಗಳನ್ನು ತೊರೆಯೋಣ. ಸೋಂಬೇರಿಯಾಗಿ ಇರುವ ಜನರನ್ನು ಕೆಲವರು ಸೋಂಬೇರಿಗಳಾಗಿ ಇದ್ದು ಒಂದು ದಿವಸ ಅವರು ಮಣ್ಣೊಳಗೆ ಮಣ್ಣಾಗಿ ಆಗುವುದನ್ನು ಅವರು ಕಲಿಯದೇ ಇಲ್ಲನ್ನ. ಓಸಿ ತಿಂಡಿ ಓಸಿ ಮಜಾ ಮಾಡುವ ಜನರನ್ನು, ಓಸಿ ತಿಂಡಿ ಓಸಿ ಮಜಾ ಮಾಡುವ ಜನರಲ್ಲ ತಿಗಣ ವಂಶದೇ ಸೇರಿರುವರು ತಾನನ್ನ. ಇವರೆಲ್ಲ ತಿಗಣೆ ಸೊಳ್ಳೆ ವಂಶದ ಸೇರಿರುವನ. ದುಡಿಬೇಕೆ ಎಂಬ ಮನಸ್ಸಿರುವವನು ಅಂತಿಮ ಕಾಲ ತನಕ ಆರೋಗ್ಯವಾಗಿ ಆನಂದವಾಗಿ
ಇರುವುದನ್ನು ನೀವೆಲ್ಲಾರೆ ಕಣ್ಣು ಮುಂದೆ ನೋಡಿ ಕಲಿಯನ. ದೇಶ ನಮದೆಂಬ ನಮ್ಮ ಎಲ್ಲರ ಮನಸ್ಸಲ್ಲಿ, ದೇಶ ನಮದೆಂಬ ನಮ್ಮ ಎಲ್ಲರ ಮನಸ್ಸಲ್ಲಿ ತುಂಬಿರಬೇಕನ್ನ. ನಾವು ಎಂದೆಂದು ಸರ್ವ ಜನರು ನೀರಿನ ಗುಣವಂತೆ, ಸರ್ವ ಪ್ರಾಣಿ ಪಕ್ಷಿ ಮಾನವನು ಕುಡಿದು ಸಂತೋಷ ಪಡುವಂಗೆ ನಾವೆಲ್ಲರೂ ಇರಬೇಕನ್ನ. ಏಮಾಸಿ ತಿನ್ನುವ ಜನರನ್ನು ಸೊಳ್ಳೆ ತಿಗಣವೆಯಾಗಿ ಒಂದು ಕಡೆ ತಲ್ಲಿ ಬಿಡರನ್ನ. ಸೊಳ್ಳೆ ತಿಗಣೆಯಾಗಿ ಇವರೆಲ್ಲ ಒಂದು ಕಡೆ ತಳ್ಳಿಬಿಟ್ಟು ಪವಿತ್ರ ನೀರಂಗೆ ನೀವು ಬದುಕಕ್ಕೆ ಕಲಿಯನ. ಪವಿತ್ರ ನೀರಂಗೆ ನೀವು ಬದುಕಕ್ಕೆ ಕಲಿಯನ. ಇನ್ಮುಂದೆ ಬರುವ ಕಾಲದಲ್ಲಿ ಕೆಲ ಜನರೆಲ್ಲ, ಇನ್ಮುಂದೆ ಬರುವ ಕಾಲದಲ್ಲಿ ಪ್ರಕೃತಿಯೇ ಇವರುಗಳಿಗೆ ಪನಿಷ್ಮೆಂಟ್ ಕೊಡೋಕ್ಕೆ ಸಾಧ್ಯವಿದ್ದಲ್ಲ. ಯಾರು ಏಮಾರಿಸಿ ಮತ್ತೊಬ್ಬನ ಏಮಾರಿಸಿ ಬದುಕಿ ಬಾಳಬೇಕೆಂಬವರಿಗೆ ಇನ್ನು ಕೆಲ ಸಮಯದಲ್ಲಿ ನಿಮ್ಮ ಕಣ್ಮುಂದೇನೆ ಇವರುಗಳೆಲ್ಲ ಏನಾಗಬಹುದು ಎಂಬುದನ್ನು ತಿಳಿಯನ. ಸತ್ಯವೇ ಉಳಿಬೇಕು ಎಂಬ ದಿವ್ಯ ಮಂತ್ರವನ್ನು ಕಲಿಯನ. ಸತ್ಯವೇ ಉಳಿಬೋದು ಎಂಬ ದಿವ್ಯ ಮಂತ್ರವನ್ನು ಕಲಿಯನ. ಮೋಸದಲ್ಲಿ ಬಾಳಿ ಬದುಕುವ ಮನುಷ್ಯ ಮೋಸದಲ್ಲಿ ಅವನು ಹೋಗುವುದು ಸಾಧ್ಯನ. ಯಾಕೆಂದರೆ ಕೊಚ್ಚೆಯಾದ ಹಂದಿ ಕೊಚ್ಚೆ ನೀರಿನಲ್ಲಿ ಬೀಳುತ್ತದೆ. ಪವಿತ್ರವಾದ ಹಸುಗಳು ಶುದ್ಧ ನೀರನ್ನೇ ಹುಡುಕೊಂಡು ಹೋಗುತ್ತದೆ. ಹಾಗಾಗಿ ಹಂದಿ 16 ಮರಿ ಇಟ್ಟು ಬೆಳೆದರೇನು, ಅದು ಆನೆ ಮರಿತರ ಇರಕ್ಕೆ ಸಾಧ್ಯವಿಲ್ಲ. ಅದರಿಂದ ಏಮಾರಿಸುವರು ಒಂದಿಸ ಏಮಾರುವುದು ಸತ್ಯನ. ಇದನ್ನು ತಿಳಿದು ನಾವೆಲ್ಲರೂ ಸಂತೋಷವಾಗಿ ದುಡಿದು ಇನ್ಮುಂದೆ ಬರುವ ಹಲವಾರು ಇಕ್ಕಟ್ಟುಗಳು, ಕೊರೋನಾ, ನೀರು ಭಯ, ಬೆಂಕಿ ಭಯ, ಭೂಕಂಪ ಭಯ, ಬುದ್ಧಿ ಭಯವಿಂದ ಹತ್ತಿದ್ದು ಆ ಪರಮಾತ್ಮನ ಧ್ಯಾನ ಮಾಡಿ ಸದ್ಗುರುಗಳನ್ನು ದರ್ಶನ ಮಾಡಿ ಸದ್ಬುದ್ಧಿಯಿಂದ ಸದ್ಗುರುಗಳನ್ನು ದರ್ಶನ ಮಾಡಿ ಸ್ವಯ ಬುದ್ಧಿಯಿಂದ ನೀವೆಲ್ಲ ಪರಮಾತ್ಮನ ನಂಬಿಕೆಯಿಂದ ಈ ಜಗತ್ತಿನಲ್ಲಿ ನೆಮ್ಮದಿಯಾಗಿ ಬಾಳಬಹುದು, ಬದುಕಬಹುದು ಎಂಬುದನ್ನು ತಿಳಿದು ಇಷ್ಟ ಮಾತಾಡಕ್ಕೆ ಅವಕಾಶ ಕೊಟ್ಟ ತಮ್ಮ ಎಲ್ಲರಿಗೂ ನಮಸ್ಕಾರ. ಓಂ ಶಾಂತಿ, ಓಂ ಶಾಂತಿ, ಓಂ ಶಾಂತಿ.